ಆ ಆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಅದರ ಮೂರ್ತಿ ನಿನ್ನ ಪಾದ ಅದರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಅನುಭವದಿ ಕತ್ತಲೆಯೊಳು ಬಲ್ಲುವಂತೆ ನಡುಗಿ ಅನುಭವದಿ ಕತ್ತಲೆಯೊಳು ಬಲ್ಲುವಂತೆ ನಡುಗಿ ಬಳಲುತ್ತ ತಿರುಗಿದೆ ಆದಿಯ ಕಾಣದೆ ಬಳಲುತ್ತ ತಿರುಗಿದೆ ಆದಿಯ ಕಾಣದೆ ಒಳವಂತ ದಾರಿಯ ತೋರೋ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಲ್ಲದಲ್ಲಿ ನಿನ್ನ ನೆನೆಸಿಕೊಂಡೆ ಈ ಪರಿಯಿಲ್ಲದಲ್ಲಿ ನಿನ್ನ ನೆನೆಸಿಕೊಂಡೆ ಶ್ರೀಪತಿ ಸಲಯನ ಭೂಪ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಜನಿಸಲಾರೆ ಭೂಮಿಯ ಮ್ಯಾಲೆ ನಿನ್ನ ದಾಸನಾದೆನು ಇನ್ನು ನಾ ಜನಿಸಲಾರೆ ಭೂಮಿಯ ಮ್ಯಾಲೆ ನಿನ್ನ ದಾಸನಾದೆನು ಪನ್ನಾಗ ಶಯನ ಪುರಂದರ ವಿಠಲ 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 ಜಯ ಜಯ ವಿಠಲ 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 ಜಯ ವಿಠಲ 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 ಜಯ ವಿಠಲ 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 ಜಯ ವಿಠಲ ಪನ್ನಗ ಶಯನ ಪುರಂದರ ವಿಠಲ ಪನ್ನಗ ಶಯನ ಪುರಂದರ ವಿಠಲ ಪನ್ನಗ ಶಯನ ಪುರಂದರ ವಿಠಲ ಇನ್ನು ಹುಟ್ಟಿಸದಿರು ಎಂದ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಯಾವುದಯ್ಯ ದಾರಿ ತೋರಿಸಯ್ಯ ಆದರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಜೀವ ಕೇಳಬೇಕಿರೋದು ಮತ್ತೆ ಮರುಜನ್ಮ ಬೇಡ ನನಗೆ ಜನ್ಮ ಬೇಡ ಮೋಕ್ಷ ಬೇಕು ಅಂತ ನಮಗೆ ಆಸೆ ಅಲ್ವಾ ಅದಕ್ಕೆ ನಾವು ಮತ್ತೆ ಹುಟ್ಟಿ ಬಾ
ಮತ್ತೆ ಹುಟ್ಟಿ ಬಾ ಅಂತ ಕೇಳ್ತೀವಿ. ಸುಮ್ಮನಾರು ಹಂಗಂತೀವಿ. ಬದುಕಿದಾಗ ಈ ನನ್ನ ಮಗ ಸತ್ರ ನಮ್ಮೂರು ಸರೋಯ್ತದೆ ಅಂತ ಯಾರು ಅಂತಾರೆ, ಅವರೇ ಊರು ಮುಂಚೆ ಬೋರ್ಡ್ ಕಟ್ಬಿಟ್ಟು ಅಣ್ಣ ನಿಮ್ಮ ಮತ್ತೊಮ್ಮೆ ಹುಟ್ಟಿ ಬಾ ಅಂತಾರೆ. ಬದುಕಿದಾಗ ಅವರೇ ಅನ್ನೋದು, ನನ್ನ ಮಗ ಒಬ್ಬ ಹೋಗ್ಬಿಟ್ರೆ ನಮ್ಮೂರು ನೆಮ್ಮದಿಯಾಗಿರ್ತದೆ ಅಂತ. ಸತ್ ಮೇಲೆ ಊರು ಸುತ್ತ ಲೈಟ್ ಕಂಬದಲ್ಲೆಲ್ಲ ಅಣ್ಣ ನೀ ಮರಳಿ ಬಾ, ಅಣ್ಣ ನೀ ಮತ್ತೊಮ್ಮೆ ಹುಟ್ಟಿ ಬಾ, ನೀನಿಲ್ಲದೆ ನಾವಿಲ್ಲ ಅಂತ ಹಾಕ್ಬಿಡ್ತೀವಿ. ಈ ಲೋಕದ ಭಾವ ಅದು. ಯಾರೋ ಗ್ರಾಮ ಪಂಚಾಯತಿ PDO ಟ್ರಾನ್ಸ್ಫರ್ ಆದ್ರಂತೆ. ಟ್ರಾನ್ಸ್ಫರ್ ಆದೊತ್ತಿಗೆ ಊರೆಲ್ಲ ಸೇರಿ ಒಂದು ಸನ್ಮಾನ ಇಟ್ಟಿದ್ರು. ಅವ್ರು ಕಳಿಸ್ಕೊಡ್ಬೇಕಲ್ಲ ಬೀಳ್ಕೊಡೋಗೆ. ಪ್ರಾಮಾಣಿಕವಾದ ವ್ಯಕ್ತಿ ಅವನು, ಬಹಳ ಪ್ರಾಮಾಣಿಕವಾದ PDO. ಸತತವಾಗಿ 6-7 ವರ್ಷ ಒಂದು ಪಂಚಾಯತಿಲಿ ಕೆಲಸ ಮಾಡಿದವರು. ಅದಕ್ಕೆ ಊರಿನ ಒಬ್ಬ ಹಿರಿಯ ಮುಖಂಡರು ಭಾಷಣ ಮಾಡಿದ್ರಂತೆ. ಭಾಷಣ ಮಾಡ್ತಾ ಮಾಡ್ತಾ ಅಳುಕೆ ಶುರು ಆಗ್ಬಿಟ್ನಂತ. ಇಂಥ ಪುಣ್ಯಾತ್ಮರು ಮತ್ತೆ ಈ ಪಂಚಾಯತಿಗೆ ಬರ್ತಾರಲ್ವ ಗೊತ್ತಿಲ್ಲ. ಇವತ್ತು ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ನನಗೆ ನಿಜವಾಗಿಯೂ ಬಹಳ ದುಃಖ ಆಗ್ತಾ ಇದೆ, ತಡೀಕಾಯ್ತಾ ಇಲ್ಲ ಅಂತ ಅಳುಕೆ ಶುರು. ಈ ವೇದಿಕೆ ಮೇಲೆಲ್ಲ ಗೆಸ್ಟ್ ಕೂತಿದ್ರಲ್ಲ, ಅಲ್ಲೊಬ್ಬ ಪಕ್ತೋನ್ಗಂದಂತೆ ಇಂಥ ಒಳ್ಳೆ ವ್ಯಕ್ತಿಯ ಕಳ್ಸೋಕ್ಕಾಗಲ್ಲ ಅಂತ ಯಜಮಾನ್ರು ಅಳ್ತಾವ್ರೆಲ್ಲ. MLA ಅವ್ರಿಗೋ ಯಾರಿಗಾರ ಒಂದು ಮಾತು ಹೇಳಿ ಇಲ್ಲೇ ಉಳಿಸ್ಕೋಬೋದಾಗಿತ್ತಲ್ಲ ಅಂತ ಅವ್ರಂದ್ರಂತೆ. ಅದಕ್ಕೆ ಪಕ್ಕದಲ್ಲಿ ಕೂತೋ ನನ್ನಂತೆ ಈಗ ಅಳುತ್ತವನೆಲ್ಲ ಅವನೇ 5 ಲಕ್ಷ ಖರ್ಚು ಮಾಡಿ ಟ್ರಾನ್ಸ್ಫರ್ ಮಾಡಿಸೋನೆ ಸುಮ್ಮನೆ ಕೂತ್ಕೋ, ಜನ ನೋಡ್ಲಿ ಅಂತ ಅಳುತ್ತವನೆ. ಜನ ಎಲ್ಲ ಹಿಂಗ ಕೂತವ್ರೆ, ಯಾಕಪ್ಪ ಅವನದೇ 5 ಲಕ್ಷ ಖರ್ಚು ಮಾಡಿ ಇವ್ನು ಟ್ರಾನ್ಸ್ಫರ್ ಮಾಡಿಸೋಕೆ 5 ಲಕ್ಷ ಖರ್ಚು ಮಾಡವನೆ, ಈಗ ನೋಡಿದ್ರೆ ಜನ ಕಾಣಲಿ ಅಂತ ಗುಳು ಅಂತ ಅಳ್ತಾವನೆ ಅಂತ. ಅದಕ್ಕೆ ಈ ಪ್ರಪಂಚದಲ್ಲಿ ನಾವು ಮನುಷ್ಯರಾದವರು ಮಾತಾಡೋದೊಂದು, ಆಲೋಚನೆ ಮಾಡೋದೊಂದು. ಅದಕ್ಕೆ ಜೀವ ಕೇಳ್ತಾನಂತೆ, ಲೋಕದ ಗೊಡವೆ ಬೇಡ, ಸಾಕು ನನಗೆ ಮೋಕ್ಷ ಬೇಕು ಅಂತ. ಅದಕ್ಕೆ ಇನ್ನೂ ನಾ ಜನಿಸಲಾರೆ ಭುವಿಯ ಮೇಲೆ ನಿನ್ನ ದಾಸನಾಗುವೆ ಪನ್ನಗಸೆಯನ್ನ ಶ್ರೀ ಪುರಂದರ ವಿಠಲ, ಇನ್ನು ಪುಟ್ಟಿಸದಿರೋ ಮತ್ತು ಹುಟ್ಟಿಸ್ಬೇಡ ನನ್ನ ಶ್ರೀಮನ್ನಾರಾಯಣ. ಆ ಮೋಕ್ಷ ಇವತ್ತು ದೇವಿಪುರ ಗ್ರಾಮದ ಅಶೋಕಣ್ಣ ಆಶ್ರಯ ಮೆಡಿಕಲ್ಸ್ ಮಂಡ್ಯದಲ್ಲಿ ಬಹಳ ಚಿರಪರಿಚಿತವಾದಂಥ ಒಂದು ಔಷಧಿ ಕೇಂದ್ರ. ಅದರ ಮಾಲೀಕರಾದ ಅಶೋಕಣ್ಣವರ ತಾಯಿ, ಹಾಗೆ ದೇವಿಪುರ ಗ್ರಾಮದ ಅಡಿನ ಚೌಡೇಗೌಡರ ಕುಟುಂಬ, ಚಿಕ್ಕ ಚೌಡಯ್ಯನವರ ಧರ್ಮಪತ್ನಿ ಜಯಲಕ್ಷ್ಮಮ್ಮ, ಕರಡಕೆರೆಯ ಹೆಣ್ಣುಮಗಳು, ದೇವಿಪುರದ ಮುತ್ತನಂತ ಸೊಸೆ ಇವತ್ತು ವಿಧಿವಶರಾಗಿದ್ದಾರೆ. ಲೋಕದ ನಿಯಮ ಜಾತಸ್ಯಂ ಮರಣಂ ಧ್ರುವಂ ಅಂತ. ಹುಟ್ಟಿದ ಮನುಷ್ಯ ಸಾವಿನ ಕಡೆ ಸಾಗ್ತಾನೆ, ಹಾಗೆ ಸಾಗಿದ್ದಾರೆ. ಆ ತಾಯಿಗೆ ನಮ್ಮೆಲ್ಲರ ಶ್ರುತರ್ಪಣ ಮತ್ತೊಂದು ಗೀತೆಯೊಂದಿಗೆ ಸಲ್ಲಿಸೋಣ.